ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ಗೆ ಮತ್ತೆ ಬಂದಿದ್ದೀವಿ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟನ್ನು ಮಾಡಬೇಕು. ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಕೊಡಿ. ಸೊ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗುತ್ತೆ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇನ್ಸ್ಟಾಲೇಷನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ನೋಡೋಣ ಏನು ಅಪ್ಡೇಟ್ ಬಂದಿದೆ ಹೊಸದು ಅಂತ ಹೇಳಿಬಿಟ್ಟು ನೋಡೋಣ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಮೂಲಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಓಕೆ, ಇನ್ಸ್ಟಾಲ್ ಆಗಿದೆ ಅದು. ಓಕೆ, ನೋಡೋಣ ಏನಂತ ಹೇಳ್ಬಿಟ್ಟು ಅಲ್ಲಿ ಕೊಡ್ತಿರಕ್ಕಂಥ ಆರೋ ಮಾರ್ಕಿಗೆ ಹೋಗ್ತೀನಿ. ಸೊ 5 ಅಪ್ಡೇಟ್ ಬಂದಿದೆ. ಇಲ್ಲಿ 5 ಅಪ್ಡೇಟ್ ಬಂದಾಗ ಏನಿದೆ ಅಂತ ಹೇಳಿ ನೋಡ್ತೀನಿ. ಇಂಟಿಗ್ರೇಟೆಡ್ ECC ಲರ್ನಿಂಗ್ ಥ್ರೂ ಯೂಟ್ಯೂಬ್ ವೀಡಿಯೋಸ್, ರೆಸ್ಟ್ರಿಕ್ಟೆಡ್ ಮೊಬೈಲ್ ನಂಬರ್ ಚೇಂಜಸ್ ಡ್ಯೂರಿಂಗ್ ವೆರಿಫಿಕೇಷನ್, ರಿಸಾಲ್ವ್ಡ್ EKYC ಇಶ್ಯೂ ಡ್ಯೂರಿಂಗ್ ದ THR distribution, ರಿಮೂವ್ ದ ವ್ಯಾಕ್ಸಿನೇಷನ್ ಆಪ್ಷನ್ ಫಾರ್ ಲ್ಯಾಕ್ಟೇಟಿಂಗ್ ಮದರ್ಸ್, ಇಂಪ್ಲಿಮೆಂಟೆಡ್ ಬಾಲ್ ಆಬಾ ಕ್ರಿಯೇಷನ್ ಇನ್ ದಿಸ್ ವರ್ಷನ್ ಅಂತಂದರೆ ಒಂದು ECC ಲರ್ನಿಂಗ್ ಯೂಟ್ಯೂಬ್ ಮೇಲೂ ಇದು ಮಾಡ್ಕೊಂಡಿದ್ದಾರೆ. ಹಾಗೆ ಯೂಟ್ಯೂಬ್ ಮೂಲಕವಾಗಿ ಬರ್ತದೆ. ಅದು ರೆಸ್ಟ್ರಿಕ್ಟೆಡ್ ಮೊಬೈಲ್ ನಂಬರ್ ಚೇಂಜಸ್ ಡ್ಯೂರಿಂಗ್ ವೆರಿಫಿಕೇಷನ್. ಮೊಬೈಲ್ ವೆರಿಫಿಕೇಷನ್ ಆಗಬೇಕಾದ್ರೆ ಅದು ರೆಸ್ಟ್ರಿಕ್ಟೆಡ್ ಕೊಟ್ಟಿರ್ತಾರೆ. ಅದು ಅಂದರೆ ಬೇರೆ ನಂಬರ್ ಹಾಕೋಂಗಿಲ್ಲ, ಏನು ಕೊಟ್ಟಿರ್ತಾರೋ ಅದೇ. EKYC THR ಡಿಸ್ಟ್ರಿಬ್ಯೂಷನಲ್ಲಿ EKYCನ ಸಾಲ್ವ್ ಮಾಡಿದ್ದಾರೆ. ವ್ಯಾಕ್ಸಿನೇಷನ್ ಆಪ್ಷನ್ ಸಹಿತನೂ ಲ್ಯಾಕ್ಟೇಟಿಂಗ್ ಮದರ್ಸಲ್ಲಿ ಅದನ್ನು ರಿಮೂವ್ ಮಾಡಿದ್ದಾರೆ. ಆಮೇಲೆ ಬಾಲ್ ಐಬಾ ಕ್ರಿಯೇಷನ್ ಇನ್ ದಿಸ್ ಪ್ರಾಸೆಸ್ ಅಂದರೆ ಆ ಬಾಲ್ ಆಬಾ ಅಂತ ಇದೆ, ಅದನ್ನು ಏನು ಮಾಡಿದ್ದಾರೆ, ಇಂಪ್ಲಿಮೆಂಟ್ ಮಾಡಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾವೇನು ಮಾಡೋಣ, ಮತ್ತೆ ಹೋಮ್ ಪೇಜಿಗೆ ಬಂದು ಪೋಷನ್ ಟ್ರ್ಯಾಕರನ್ನು ಓಪನ್ ಮಾಡೋಣ. ಮತ್ತೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಓಪನ್ ಮಾಡಲಿಕ್ಕೆ. ಸೊ ನೋಡೋಣ, ಕಾಯೋಣ ಸ್ವಲ್ಪ ಹೊತ್ತು. ಸೊ ಯಥಾ ಪ್ರಕಾರ ಎಂದಿನಂತೆ ಅದೇ ಥರನೇ 3 ತೋರಿಸುತ್ತೆ. ಅಂಗನವಾಡಿ ವರ್ಕರ್, ಸೂಪರ್ವೈಸರ್ ಮತ್ತು ಬೆನಿಫಿಷಿಯರಿ ಅಂತ ತೋರಿಸುತ್ತೆ. ಸೊ ಎಲ್ಲ ಕಡೆಗೂ ಆರೋ ಮಾರ್ಕ್ ತೋರಿಸ್ಕೊತ ಹೋಗಿ ಡನ್ ಅಂತ ಕೊಡಿ. ನೀವು ಯಾವ ಲ್ಯಾಂಗ್ವೇಜ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಲಾಗಿನ್ ಕೊಡಿ. ಕೆಳಗೆ ಕಾಣ್ತಿದೆಯಲ್ಲ ವರ್ಷನ್ 22.9 ಅಂತ ಹೇಳಿ ತೋರಿಸಿ ಬಂದಿದೆ ಅದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಾಸೆಸ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಬರುತ್ತೆ. ಸೊ ನಮ್ಮ ಮೊಬೈಲ್ ನಂಬರು ಹಾಗೆ ನಮ್ಮ ಪಾಸ್ವರ್ಡ್ ಏನಿದೆಯೋ ಪಾಸ್ವರ್ಡನ್ನು ಹಾಕಿಬಿಟ್ಟು ನಾವು ಓಪನ್ ಮಾಡಬೇಕಾಗುತ್ತೆ. ಅಂಗನವಾಡಿ ಓಪನ್ ಇದೆ ಅಂತ ತೋರಿಸ್ಬೇಕು. ನಾವು ಅದ್ರ ಮೇಲೆ ಓಪನ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಏನು ಬರುತ್ತೆ, ಕೆಳಗಡೆ ECC ಲರ್ನಿಂಗ್ ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಮೇಲೆ ಆರೋ ಮೇಲೆ ಕ್ಲಿಕ್ ಮಾಡಿ ವಾಯ್ಸ್ ಓವರ್ 30 ಅಂತ ಕೇಳಿದ ಮೇಲೆ ಕ್ಲಿಕ್ ಮಾಡಿ PDF ಅಂತ ಕೊಡ್ತಿದೆ, ಅದು ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ನೆಕ್ಸ್ಟ್ ಅಂತ ತೋರಿಸುತ್ತೆ. ಸೊ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗಿತ್ತು. ದಿನದಲ್ಲಿ ನಾವು 2 ಆ್ಯಕ್ಟಿವಿಟಿ ಮಾಡೋದು. ಸೊ ನೆಕ್ಸ್ಟ್ ಒನ್ ಏನು ಬಂತು, ವಿಡಿಯೋ ಬಂತು. ವಿಡಿಯೋದಲ್ಲಿ ಇಲ್ಲಿ ಏನಾಗಿದೆ, ಜಸ್ಟ್ ವಿಡಿಯೋ ಸ್ಟಾರ್ಟ್ ಆಗ್ತಿತ್ತು, ಈಗೇನಿಲ್ಲ. ಆ ವಿಡಿಯೋ ಏನಾಗುತ್ತೆ, ಯೂಟ್ಯೂಬ್ ಮೂಲಕವಾಗಿ ಅದು ತೋರಿಸ್ತಾ ಇದ್ದಾರೆ. ಸೊ ಯೂಟ್ಯೂಬ್ ಮೂಲಕವಾಗಿ ನಾವು ಡೈರೆಕ್ಟಾಗಿ ಯೂಟ್ಯೂಬ್ನಿಂದಲೇ ಅದು ನಾವು ನೋಡ್ಬೋದು ಅಂತೇಳಿ. ಸೊ ಇದನ್ನು ನೋಡ್ಕೊಂಡು ಮುಗ್ದಾದ ತಕ್ಷಣ ಏನು ಮಾಡಬೇಕು, ಮತ್ತು ಆ್ಯಕ್ಟಿವಿಟಿ ಕಂಪ್ಲೀಟೆಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಆದಮೇಲೆ ಏನು ಮಾಡುತ್ತೆ, ಇದು ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸೊ ನಾನು ಅದ್ರ ಕ್ಲಿಕ್ ಮಾಡಿದಾಗ ನಿಮಗೆ ಅವರು ಇದು ಮಾಡೋದನ್ನು ಶಬ್ದನ ಕೇಳ್ಸುತ್ತೆ. ಸೊ ಇದನ್ನು ಅದು ಪೂರ್ತಿನ ಕೇಳಿ ನಿಮಗೆ ವಿವರಣೆ ಮಾಡೋಕ್ಕೋದ್ರೆ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಆ್ಯಕ್ಟಿವಿಟಿಯಲ್ಲಿ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಒನ್ನು ಇಲ್ಲೇನಾಯಿತು, ಎಂಡ್ ಆಫ್ ದಿ ಡೇ ಆ್ಯಕ್ಟಿವಿಟಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಏನು ಬರುತ್ತೆ, ನಾವು ಇಲ್ಲಿ ಏನು ಕೇಳಿದ್ದಾರೆ, ನೆಕ್ಸ್ಟ್ ಬೆನಿಫಿಷರಿಗೆ ಹೋಗೋಣ. ಸೊ ಬೆನಿಫಿಷರಿ ಹೋದ್ಮೇಲೆ ಲ್ಯಾಕ್ಟೇಟಿಂಗ್ ಮದರ್ಸಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ಅವ್ರು ಏನು ಮಾಡಿದ್ದಾರೆ, ವ್ಯಾಕ್ಸಿನೇಷನ್ ತೆಗೆದಾಕಿದ್ದಾರೆ ಅಂತ ಹೇಳಿದ್ದಾರೆ. ಸೊ 3 ಚುಕ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದಷ್ಟು ಲಿಸ್ಟ್ ಇತ್ತು ವ್ಯಾಕ್ಸಿನೇಷನ್ನು ಅದು ಇದು ಅಂತೇಳಿ, ಅದನ್ನು ತೆಗೆದಾಕಿ ಹಾಕಿದ್ದಾರೆ. ಇದಿಷ್ಟು ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋದಿಂದ ನಿಮಗೆ ಉಪಯುಕ್ತವಾದ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಹೊಸ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.